ಅನ್ಕೊಂಡ್ರು ಸರಿ. ನನ್ನ ಗಂಡನ ಕಾಪಾಡ್ಕೊಳ್ಳೋಕ್ಕೆ ನಾನು ಹಿಂದೇಟ್ ಹಾಕಲ್ಲ. ಹಾಗೆ ಮಾಡಿದ್ರೆ ಅವ್ರ ಜೊತೆ ನಾನು ಸಪ್ತಪದಿ ತುಳಿದಿರೋದಕ್ಕೆ ಯಾವ ಅರ್ಥನೂ ಇರಲ್ಲ. ಹೇಗಾದರೂ ಮಾಡಿ ನಿಮ್ಮನ್ನ ಕಾಪಾಡ್ಕೋತೀನಿ ಯಜಮಾನ್ರೆ, ಕಾಪಾಡ್ಕೋತೀನಿ. ಪಿಯಾನೋ ನುಡಿಸ್ಬೇಕು ಅಂತ ಚಿಕ್ಕವಳಿಂದನೂ ಎಷ್ಟು ಆಸೆ ಇತ್ತು ಗೊತ್ತಾ? ಅಜ್ಜಿ ಹೇಗಿದೆ? ಎಲ್ಲ ಚೆನ್ನಾಗಿದೆ, ಪರಿಸ್ಥಿತಿನೇ ಚೆನ್ನಾಗಿಲ್ಲ. ಮದ್ವೆ ಆಗಿರೋ ವಿಶಾಲ್ಗೆ ಈ ಸ್ವಯಂವರ ಏನತ್ತೆ? ನೀವು ದೊಡ್ಡವರು ಇದನ್ನ ನೋಡ್ತಾ ಸುಮ್ಮನೆ ನಿಂತಿದ್ದೀರಾ? ನಿಲ್ಸೋಕಾಗಲ್ವಾ? ವಿಶಾಲ್ ಒಬ್ಬ ನನ್ನ ಮಾತು ಕೇಳಿದ್ರೆ ಈ ಮನೆ ಸಂತೋಷವಾಗಿರುತ್ತೆ. ಆದರೆ ತಿಲೋತ್ತಮ ಅವಳು ಕೈಲಿಟ್ಕೊಂಡು ಆಟ ಆಡಿಸ್ತಾ ಇದ್ದಾಳಲ್ಲ. ವಿಶಾಲ್ನೇ ಬೇಡ ಅಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಅಣ್ಣ 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 ನಿಲ್ಸಿ, ನಿಮ್ಮ ಕೈ ಮುಗಿತೀನಿ. ಇದನ್ನೆಲ್ಲ ತಗೊಂಡು ಹೊಟ್ಟೋಗಿ. ಇದಿಲ್ ಬೇಡ ಅಣ್ಣ, ನನ್ನ ಮಾತು ಕೇಳಿ ಅಣ್ಣ. ಇದನ್ನ ಪಕ್ಕಕ್ಕೆ ಸರ್ಸಿದ್ರೆ ಪರಶುರಾಮ್ ಸರ್ ನಮ್ಮನ್ ಬೈತಾರಮ್ಮ. ನಿಮ್ಮ ಕೈ ಮುಗಿತೀನಣ್ಣ, ಇದನ್ನ ಪಕ್ಕಕ್ಕೆ ಜರುಗಿಸಿ. ನನ್ನ ಮಾತು ಕೇಳಿ, ಇದಿಲ್ಲಿರ್ಬಾರ್ದು. ಇದಿಲ್ ಬೇಡ ಅಣ್ಣ, ನನ್ನ ಮಾತು ಕೇಳಿ. ಆ ಮೂಲೆಯಲ್ಲೆಲ್ಲಾದ್ರೂ ಇಟ್ಬಿಡಿ. ನಯನಿ, ಏನಾಯ್ತು ನಯನಿ? ಅಮ್ಮೋರೆ ಅಮ್ಮೋರೆ, ಇದನ್ನೆಲ್ಲಿಂದ ತೆಗಿಯಕ್ಕೆ ಹೇಳಿ. ಇದಿಲ್ಲಿರ್ಬಾರ್ದು, ನನ್ನ ಮಾತು ಕೇಳಿ. ಅಣ್ಣ ಅಣ್ಣ, ಇದನ್ನಿಲ್ಲಿಡಬಾರ್ದು, ಇಲ್ಲಿಂದ ತೆಗೆದ್ಬಿಡಿ ಅಣ್ಣ. ಹೇಳಿ ಅಮ್ಮೋರೆ, ಅಮ್ಮೋರೆ ಹೇಳಿ ಅಮ್ಮೋರೆ, ನೀವಾದ್ರೂ ನನ್ನ ಮಾತು ಕೇಳಿ. ಇದನ್ನಿಲ್ಲಿಂದ ತೆಗಿಯಕ್ಕೆ ಹೇಳಿ ಅಮ್ಮೋರೆ, ನನ್ನ ಮಾತು ಕೇಳಿ ಅಮ್ಮೋರೆ, ಹೇಳಿ. ಅಬ್ಬಾ ನೈನಿ, ಏನಾಯ್ತು ಅಂತ? ವಿಷಯ ಏನು ಅಂತ ಹೇಳ್ದೆ ತೆಗ್ದಾಕು ಅಂತ ಹೇಳ್ತಿದ್ಯಾ? ಏನು? ನಿಲ್ಲು ಹಾಸಿನಿ. ನೈನಿ ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಅಲ್ವಾ? ಅಪ್ಪ, ಈ ಪಿಯಾನನ ಮೊದ್ಲು ತೆಗಿ ಇಲ್ಲಿಂದ. ಅಮ್ಮನವ್ರೆ, ಅದು ಏಯ್, ನಾನು ಹೇಳ್ತಾ ಇದ್ದೀನಲ್ಲೋ, ತೆಗಿ ಮೊದ್ಲು. ಅಜ್ಜಿ ಫೈನಲ್ ಆರ್ಡರ್ ಕೊಟ್ಟಾಗಿದೆ. ಇಲ್ಲ ಅಂದ್ರೆ ನೀವು ಪಾರ್ಟಿ ಕೂಡ ನೋಡೋಕ್ಕಾಗಲ್ಲ, ಗೊತ್ತಾಯ್ತಾ? ಮೊದ್ಲಿದ್ದನ್ನ ತಗೊಂಡು ಹೋಗಿ. ಆ ಮೇಲಿರೋದನ್ನ ತೆಗಿಯಲ್ಲ ಅಂತಿದ್ದಾರೆ. ಕೊನೆ ಪಕ್ಷ ಇದನ್ನಾದ್ರೂ ತೆಗೀರಿ. ತಗೊಂಡು ಹೋಗಿ. ಏನು? ತೆಗಿಯ ಮೊದ್ಲು. ನಿಲ್ಸಿ. ಏಯ್, ಸೈಡ್ ಬಾ. ಏನ್ ಮಾಡ್ತಾ ಇದ್ದೀರಾ ನೀವು? ಪಿಯಾನೋ ಇಲ್ಲಿರಬಾರ್ದು. ಯಾರು ಹೇಳಿದ್ರು ಅಜ್ಜಿ? ಒಳ್ಳೇದಲ್ವೋ? ನಾನು ಹೇಳ್ತಾ ಇದ್ದೀನಲ್ಲ. ಅದೇನು ಬಿದ್ದೋಗಲ್ವಲ್ಲ, ಪರ್ಫೆಕ್ಟ್ ಆಗಿದೆ. ಆದ್ರೆ ನೈನಿ ಇಲ್ಲಿ ಬೇಡ ಅಂದ್ಲು. ಪರವಾಗಿಲ್ಲ ನೈನಿ, ನನ್ನ ಪ್ಲಾನ್ನ ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅನ್ಕೋತಿದ್ಯಾ? ಆದ್ರೆ ಈ ವಿಷಯ ಇವಳಿಗೆ ಹೇಗೆ ಗೊತ್ತಾಯ್ತು? ಮ್ಯಾಟ್ರ್ ಏನಾದ್ರೂ ಲೀಕ್ ಆಯ್ತಾ? ಪರವಾಗಿಲ್ಲ ಕಂದ, ಇದು ಮ್ಯೂಸಿಕ್ ಪ್ರೋಗ್ರಾಮ್ ಅಲ್ವಲ್ಲ, ಸ್ವಯಂವರ. ಮಾಮ್, ಬಂದವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡೋದು ಮುಖ್ಯ. ಅಷ್ಟೇ ಅಲ್ವಾ? ಈಗ ಅದೇನಕತ್ತೆ? ಅಕ್ಕ, ವಿಶಾಲ್ ನಿನ್ಗೋಸ್ಕರ ಶಾಂಡ್ಲಿಯರ್ ತಂದಿದ್ದಾನೆ, ಅವನಿಗೋಸ್ಕರ ಪಿಯೋನೋ ತಂದಿದ್ದಾನೆ. ಈಗ ನೈನಿ ಬೇಡ ಅಂದ ತಕ್ಷಣ ತೆಗ್ಸ್ಬಿಡ್ಬೇಕಾ? ವಾಟ್? ನೈನಿ ಬೇಡ ಅಂತ ಹೇಳಿದ್ರೆ ಮನೆ ರೂಲ್ಸ್ ಎಲ್ಲ ಬದಲಾಗುತ್ತಾ? ಅವ್ರು ಹೇಳಿದ್ದೆ ಬೇರೆ ಅಲ್ವಾ ಬ್ರೋ? ಹೇಯ್, ಏನಂದ್ರೆ ಏನೋ? ಹಾಗನ್ಕೊಂಡ್ರೆ ಅಮ್ಮ ಕೂಡ ನೈನಿ ಮಾತು ಕೇಳ್ದಂಗೆ ತಾನೆ. ಮನೆ ಯಜಮಾನ್ರು ಆಫ್ಟರ್ ಆಲ್ ಒಬ್ಬ ಕೆಲಸದವಳು ಮಾತು ಕೇಳೋದು ಅಂದ್ರೇನು? ನನ್ಗಿಡ್ಸಲ್ಲ. ವಿಶಾಲ್ ಬ್ರೋ, ಶಾನ್ಲಿಯರ್ ಎಕ್ಸ್ಕ್ಲೂಸಿವ್, ಪಿಯಾನೋ ಔಟ್ಸ್ಟ್ಯಾಂಡಿಂಗ್. ನಾನು ಹೇಳಿದ್ದು ನೈನಿ ಇನ್ವಾಲ್ವ್ಮೆಂಟ್ ಇಷ್ಟ ಆಗ್ತಿಲ್ಲ ಅಂತ. ಯಾಕೆ ಬೇಡ ಅಂದ್ರು ಅಂತ ತಿಳ್ಕೋಬೇಕಲ್ವಾ? ಹಾ ಹೌದು, ಅದೊಂದಿದೆಯಲ್ವಾ? ಏಯ್, ಅವಳು ಹೇಳಿದ್ರೆ ನಾವ್ ಯಾಕೆ ಕೇಳ್ಬೇಕು? ಇಲ್ಲಿವರೆಗೂ ಬೇಡ ಅಂದೆ, ಈಗ ನಾನೇ ಹೇಳ್ತಾ ಇದ್ದೀನಿ
ಈ ಪಿಯಾನೋ ಇಲ್ಲೇ ಇರಬೇಕು. ಅಮ್ಮವ್ರೆ ನನ್ನ ಮಾತು ಕೇಳಿ, ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ. ಇದನ್ನೆಲ್ಲಾದ್ರೂ ತಗೊಂಡು ಹೋಗಿ ಆ ಮೂಲೆಯಲ್ಲೆಲ್ಲಾದ್ರೂ ಇಟ್ಬಿಡಿ. ಕೇಳಲ್ಲ. ಒಪ್ಕೋ ಅಕ್ಕ, ಎಲ್ಲ ಒಳ್ಳೇದಾಗತ್ತೆ. ಇಲ್ದಿದ್ರೆ ಏನ್ ನಡೆಯತ್ತೆ? ಈ ಶಾನ್ಲಿಯರ್ ಮೇಲ್ ಬಿದ್ದು ನಾನು ಸತ್ತೋಗ್ತೀನಾ? ನಿಜವಾಗ್ಲೂ ಹಾಗೆ ನಡೆಯುತ್ತಾ? ನಾನು ಇದುವರೆಗೂ ಲೈಫಲ್ಲಿ ಅಂತದ್ದು ನೋಡೇ ಇಲ್ಲ. ಹಾಗಾದ್ರೆ ಇವತ್ತು ನನ್ನ ಸಾವು ನೋಡಿ. ವಿಶಾಲ್, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಕೋಪ ಮಾಡ್ಕೊಳ್ದೆ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿರೋದು ಈ ನೈನಿ, ನಾನಲ್ಲ. ಹಾಗಿರುವಾಗ ನಾನು ಯಾಕೆ ಕೇಳಬೇಕು? ಕರೆಕ್ಟ್ ಬ್ರೋ. ಏಯ್, ಏನ್ ನೋಡ್ತಿದ್ಯಾ? ಇಲ್ಲೇ ಇಟ್ಟು ಕನೆಕ್ಟ್ ಮಾಡಿ. ಅಯ್ಯ, ನಿಮ್ಗೆ ಹೇಳ್ತಿರೋದು ಕನೆಕ್ಟ್ ಮಾಡಿ. ಮಾಡೋ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಈ ಅಪಾಯನ ನಾನು ಹೇಗೆ ತಡೀಲಿ? ನೀನೇ ಏನಾದ್ರೂ ಮಾಡಮ್ಮ. ಕಂದ, ನೀನ್ ಹೋಗಿ ರೆಡಿ ಆಗ್ಬಾ. 7 ಗಂಟೆಗೆ ಪಾರ್ಟಿ ಶುರುವಾಗುತ್ತೆ. ನೀನ್ ಹೋಗು ವಿಶಾಲ್. ನೀನು ಮತ್ತೆ ತಿರುಗಿ ಬರೋದ್ರೊಳಗೆ ಈ ಅಟ್ಮಾಸ್ಫಿಯರ್ನ ಪಳ ಪಳ ಅನಿಸ್ತಿರ್ತೀನಿ. ನೀನ್ ಹೋಗು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವ. ನಿಲ್ಸೆ. ಆದ್ರೆ ನಡೆಯೋ ಆಪತ್ತನ್ನ ತಡೆಯೋದು ಕಷ್ಟ ಅಲ್ವೇನ್ರಿ? ಸರಿಯಾಗಿ ಹೇಳ್ದ್ಯಮ್ಮ. ಮುಂದೆ ನಡೆಯೋದನ್ನ ಯಾರ ಕೈಲೂ ನಿಲ್ಸಕ್ಕಾಗಲ್ಲ. ನೈನಿ ಅಮ್ಮೋರೆ, ನೈನಿ, ದೇವ್ರ ಮೇಲೆ ಭಾರ ಹಾಕಿ ನೀನು ಸುಮ್ಮನೆ ಕೂತಿದ್ರೆ ಆಗಲ್ಲ. ದಾರ ಕಿತ್ತು ವಿಶಾಲ್ ಯಜಮಾನ್ರ ಮೇಲೆ ಬೀಳುತ್ತೆ ಅಂತ ನಾನು ಹೆದರ್ಕೋತಿದ್ರೆ ನನ್ನ ಹುಚ್ಚಿ ತರ ನೋಡ್ತಿದ್ದಾರೆ. ಒಳ್ಳೇದ್ ಮಾಡ್ಬೇಕು ಅಂದ್ಕೊಂಡಾಗ ಎಲ್ಲರ ದೃಷ್ಟಿನಲ್ಲಿ ಹಾಗೆ ಕಾಣಿಸ್ತೀಯ. ಅಪಾಯದಿಂದ ಕಾಪಾಡಿದ್ರೆ ನಿನ್ ದೊಡ್ಡತನ ಗೊತ್ತಾಗತ್ತೆ. ನನ್ನ ದೊಡ್ಡತನ ಏನಿಲ್ಲ. ಯಜಮಾನ್ರಾಗ್ಲಿ ಪರಶುರಾಮ್ ಅವರಾಗ್ಲಿ ಯಾರು ನನ್ನ ಮಾತು ಕೇಳ್ತಿಲ್ಲ. ಬರೋ ಅಪಾಯನ ಹೇಗ್ ತಡಿಬೇಕೋ ಗೊತ್ತಾಗ್ತಿಲ್ಲ. ನಿನ್ನನ್ನ ಅಲ್ಲಿರೋದಕ್ ಬಿಡಲ್ಲ, ಬೈತಾರೆ ಅಂತ ನೀನ್ ಹೀಗೆ ದೂರ ಬಂದ್ರೆ ನಿನ್ ಗಂಡನ್ನ ಹೇಗ್ ಕಾಪಾಡ್ಕೋತ್ಯಾ? ಅವ್ರು ಕೂಡ ನನ್ನ ಅಲ್ಲಿರಕ್ ಬಿಡ್ತಿಲ್ಲ ಅಮ್ಮೋರೆ. ಅಂತಾನೆ ವಿಶಾಲ್ ನಿನ್ನನ್ನ ಶಾಂಡ್ಲಿಯರ್ ಹತ್ರನೇ ಇರು ಅಂತಾನೆ. ಹೇಗೆ ಅಮ್ಮೋರೆ? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಆದ್ರೆ ನೀನು ಏನೋ ಒಂದು ನೆಪ ಹೇಳಿ ಅಲ್ಲೇ ಇರೋದಕ್ಕೆ ಪ್ರಯತ್ನ ಪಡು. ಆಗ ಏನಾದ್ರೂ ಮಾಡೋದಕ್ ಸಾಧ್ಯ. ಹಾಗೆ ಆಗ್ಲಿ ಅಮ್ಮೋರೆ, ಅಲ್ಲೇ ಹತ್ರ ಇರಕ್ಕೆ ಪ್ರಯತ್ನ ಪಡ್ತೀನಿ. ಏನಾಗ್ಬೇಕು ಅದಾಗ್ಲಿ ಬಿಡಿ. ಶತ್ರು ಯಾರು ಅಂತ ಈ ಸಲ ನಿನಗ್ ಗೊತ್ತಾಗತ್ತೆ. ಆದ್ರೆ ಅವರಿಂದನೇ ನಿನಗೆ ಅಪಾಯ ಇದೆ ಅಂತ ನಿನಗ್ ಗೊತ್ತಾಗಲ್ಲ. ನನ್ ಮಗನ್ನ ನೀನು ಕಾಪಾಡಿದ್ರೆ
ನಿನ್ನನ್ನ ಆ ವಿಶಾಲಾಕ್ಷಮ್ಮನೇ ಕಾಪಾಡ್ತಾಳೆ. ಹೆಲೋ ಆಂಟಿ. ಹಾಯ್, ಹೌ ಆರ್ ಯು? ಹಲೋ. ಹಾಯ್. 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 ವೆಲ್ಕಮ್. ತೂಗಮ್ಮ ನೀನು ಎಷ್ಟು ಜೋರಾಗಿ ತೂಗ್ತೀಯೋ ಅಷ್ಟು ಬೇಗ ವಿಶಾಲ್ ಸಾಯ್ತಾನೆ. ಅವನ ಚಾಪ್ಟರ್ ಕ್ಲೋಸ್ ಆಗ್ಬಿಡತ್ತೆ. ಗುಡ್ ಈವ್ನಿಂಗ್ ರೀ. ಹಾಯ್, ವೆರಿ ಗುಡ್ ಈವ್ನಿಂಗ್. ಹೇಗಿದ್ಯಾ? ಫೈನ್ ಆಂಟಿ. ಈಗೇನ್ ಮಾಡ್ತಿದ್ಯಾ? ಸ್ಟಡೀಸ್ ಮುಗೀತು. ಹೌದಾ? ಜಾಬ್ ಟ್ರೈ ಮಾಡ್ತಿದ್ದೀನಿ. ವಾವ್, ಶ್ಯಾಂಡ್ಲಿಯರ್ ತುಂಬಾ ಚೆನ್ನಾಗಿದೆ. ಇವತ್ತೇ ತರ್ಸ್ ಹಾಕ್ಸಿರೋದು. ಬಟ್ ಆಂಟಿ, ಗಾಳಿಗೆ ತೂಗ್ತಿದೆ. ಕಿಟಕಿ ಮುಚ್ಚಿಸಿದ್ರೆ ಒಳ್ಳೇದು. ಹೌದು ಆಂಟಿ, ಯಾರ ಮೇಲಾದ್ರೂ ಬಿದ್ದು ಏನಾದ್ರೂ ಆದ್ರೆ? ನಥಿಂಗ್ ಟು ವರಿ. ಕಿಟ್ಕಿ ಹಾಕೋಕ್ ಹೇಳ್ತೀನಿ ನಿನ್ನೆ. ಓಕೆ ಆಂಟಿ. ಹಾಯ್. ಹಲೋ. ಹಾಯ್ ಆಂಟಿ. ಹಲೋ. ಪರ್ಶು, ಬರೋರ್ನೆಲ್ಲ ರಿಸೀವ್ ಮಾಡ್ಕೊ, ನಾನು ಈಗ್ಲೇ ಬರ್ತೀನಿ. ಎಲ್ಲಿಗಕ್ಕ? ಕಿಟಕಿಯನ್ನು ಕ್ಲೋಸ್ ಮಾಡೋದಕ್ಕ? ಹೌದು ಕಣೋ, ಗಾಳಿ ಹೇಗ್ ಬೀಸ್ತಿದೆ ನೋಡು. ಅಕ್ಕ, ಕಿಟಕಿನ ಮುಚ್ಕೊಂಡು ಪಾರ್ಟಿ ಮಾಡಿದ್ರೆ ಏನ್ ಮಜಾ ಇರುತ್ತೆ. ಈ ಅಟ್ಮಾಸ್ಫಿಯರ್ ನೋಡು, ಪರ್ಫೆಕ್ಟ್ ಥೀಮ್ ಪಾರ್ಟಿ ತರ ಇದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ನೀನು ಹೊಸ ಸೊಸೆನ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ವೆಲ್ಕಮ್. ಹಲೋ, ವೆಲ್ಕಮ್. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ಅಲ್ಲ ಆಂಟಿ, ನಮ್ಮಿಬ್ಬರನ್ನೇ ಕರೆದಿದ್ದೀರಾ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ. ಹೌದು, ನೋಡ್ತಿದ್ರೆ
ನಮ್ಮಲ್ಲೇ ಪೈಪೋಟಿ ಇರೋ ಹಾಗಿದೆ. ನೋಡೋಣ ಯಾರು ವಿಶಾಲ್ಗೆ ವೈಫ್ ಆಗ್ತಾರೋ ಆಗಲ್ವೋ. ಅಕ್ಕ, ನಯನಿ ಬರ್ತಿದ್ದಾಳೆ. ಏಯ್, ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ? ಕೊಡ್ತೀನಿ ಅಮ್ಮೋರೆ. ಜ್ಯೂಸ್ ಕೊಡು. ಇಡಿಯಟ್, ಕಾಣಿಸಲ್ವಾ? ಏಯ್, ಎಲ್ಲೇ ನೋಡ್ತಾ ಇದ್ದೆ? ಕಣ್ಣು ನೆತ್ತಿ ಮೇಲಿರುತ್ತೆ ಇಂಥ ಕೆಲಸದವ್ರಿಗೆ. ಕ್ಷಮಿಸ್ಬಿಡಿ ಅಮ್ಮ. ಅಮ್ಮನ ನಾನ್ಸೆನ್ಸ್. ನಮ್ಮ ಫಿಗರ್ ನೋಡಿ ಯಾರೂ ಆ ಥರ ಅನ್ನಲ್ಲ. ಏಯ್, ಇನ್ನ ಏನ್ ನೋಡ್ತಾ ಇದ್ಯಾ? ಕೆಳಗಡೆ ಬಿದ್ದಿರೋದನ್ನ ತೆಗಿ, ಇಲ್ಲಾಂದ್ರೆ ಜಾರ್ ಬೀಳ್ತಾರೆ. ನನ್ನ ಚಪ್ಪಲಿ ಮೇಲೂ ಬಿದ್ದಿದೆ, ಕ್ಲೀನ್ ಮಾಡು. ವಿಶಾಲು ಯಾರನ್ನ ಮದುವೆ ಆಗ್ತಾನೋ ಏನೋ, ಎಲ್ರಿಗೂ ಮರ್ಯಾದೆ ಕೊಡಬೇಕು ನೈನಿ. ನೀನು ಮರ್ಯಾದೆ ಕೊಡಬೇಕಾದ್ರೆ ಈಗಾಗಿದೆ ಅಂದಮೇಲೆ ನೀನೇ ಕ್ಲೀನ್ ಮಾಡಬೇಕು. ಮಾಡ್ತೀನಿ ಯಜಮಾನ್ರೆ. ಮಾಡು. ಮಾಡು. ಆದ್ರೆ ನೀನು ಏನೋ ಒಂದು ನೆಪ ಹೇಳಿ ಅಲ್ಲೇ ಇರೋದಕ್ಕೆ ಪ್ರಯತ್ನ ಪಡು. ಆಗ ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಸರ್ವೆಂಟು ಎಲ್ಲ ಕೆಲಸನೂ ಮಾಡ್ತಾಳೆ. ಎಲ್ಲಿಂದ ಹಿಡ್ಕೊಂಡ್ಬಂದ್ರಿ? ಮುಕ್ಕಂಟಿಪುರ, ಹಳ್ಳಿ ಗುಗ್ಗು.
ನಮ್ಮನೇಲೂ ಇದ್ದಾರೆ ಸರ್ವೆಂಟ್ಸ್, ನಮ್ಮ ಮಾತೇ ಕೇಳಲ್ಲ. ನಾವೇನಾದ್ರೂ ಫಂಕ್ಷನ್ ಮಾಡಿದ್ರೆ ಇವಳನ್ನ ಕಳಿಸ್ತೀರಾ ಆಂಟಿ? ಖಂಡಿತವಾಗ್ಲು ನೀವು ಒಳಗ್ ಬನ್ನಿ. ಶಿಟ್. ಅಜ್ಜಿನಾ ಅಲ್ವಲ್ಲ, ಅವ್ರನ್ನ ಕರೆದ್ರಾ ಅಂತ ನೀನ್ ಯಾಕೆ ಬಂದೆ? ಇಲ್ಲಿ ಯಾರೂ ಇಲ್ಲ, ನಿಮ್ಗೇನಾದ್ರೂ ಬೇಕಾದ್ರೆ ಅಂತ ನಾನೇ ಬಂದೆ. ಹಾ, ಬಟನ್ ಹಾಕ್ಬೇಕು. ಮಟನ್ ಅಂದ್ರೆ ಮಾಂಸ ಅಲ್ವಾ? ಅಯ್ಯೋ, ನಾನು ಅದನ್ನ ಮುಟ್ಟಲ್ಲ ಕೂಡ. ಹೇ ಹಲೋ, ಮಟನ್ ಅಲ್ಲ ಗುಂಡಿ, ಬಟನ್ ಕಿತ್ತೋಗಿದೆ, ಇಡಬೇಕು. ಐ ಮೀನ್ ಹೊಲಿಬೇಕು. ಹೊಲಿತೀನಿ ಯಜಮಾನ್ರೆ, ಅಂಗಿ ತಕ್ಕೊಡಿ, ಈಗಲೇ ಹೊಲ್ಕೊಡ್ತೀನಿ. ವಾಟ್? ಶರ್ಟ್ ತೆಗೆದು ನಿನ್ನ ಕೈಗಿಟ್ಟು ನಾನು ಬಾಡಿ ಬಿಲ್ಡರ್ ಥರ ನಿಂತ್ಕೊಂಡ್ರೆ ನೋಡೋರು ಏನು ಅನ್ಕೋತಾರೆ? ನಿನಗೆ ನಾನು ಬಾಡಿ ಗಾರ್ಡ್ ಅನ್ಕೋತಾರೆ. ನೀವೇನಂತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ, ಆದರೆ ನೀವು ಅಂಗಿ ತೆಗಿಯಲ್ಲ ಅಂತ ಹೇಳಿದ ಮಾತ್ರ ಗೊತ್ತಾಯ್ತು. ಪರವಾಗಿಲ್ಲ, ಬೇರೆ ಅಂಗಿ ತೊಗೊಂಬರ್ತೀನಿ, ಅದನ್ನ ಹಾಕೊಳ್ಳಿ. ಏಯ್ ನಿಂತ್ಕೋ, ನನಗದು ಗೊತ್ತಿಲ್ವಾ? ನಾನು ಈ ಡ್ರೆಸ್ ಹಾಕೋಬೇಕು ಅಂತಾನೆ ಅಲ್ವಾ ಬಟನ್ ಹೊಲಿತೀಯ ಅಂತ ಕೇಳಿದ್ದು. ಯಜಮಾನ್ರೆ, ಅಂಗಿನ ಮೈ ಮೇಲೆ ಹಾಕೊಂಡಾಗ ಹೊಲಿಬಾರ್ದು. ಶರ್ಟ್ ಬಿಚ್ಚಿ ಕೂತ್ಕೊಳ್ಳ? ಅಯ್ಯಯ್ಯೋ, ನಂಗೆ ನಾಚಿಕೆ ಯಜಮಾನ್ರೆ. ಮೆಂಟಲ್, ನೀನು ಯಾವಾಗ ಫೀಲ್ ಆಗ್ತೀಯೋ, ಯಾವಾಗ ನಗ್ತೀಯೋ ಒಂದು ಅರ್ಥ ಆಗಲ್ಲ. ಈಗೇನೋ ನೀನು ನಾಚ್ಕೋತಿದ್ಯಾ, ನಿನ್ನ ಕ್ಯಾರೆಕ್ಟರೇ ಡಿಫ್ರೆಂಟ್. ಅದೆಲ್ಲ ನನಗೆ ಗೊತ್ತಿಲ್ಲ ಯಜಮಾನ್ರೆ. ನಾನು ಹೇಳೋದೆಲ್ಲ ಹೇಳಾಯ್ತು, ಅದ್ರ ಮೇಲೆ ನಿಮ್ಮಿಷ್ಟ. ನೀನು ಹೇಳಿದ ಮೂಢನಂಬಿಕೆಗಳನ್ನ ನಾನು ನಂಬೋದಿಲ್ಲ. ನಾನು ಹೀಗೆ ಇರ್ತೀನಿ. ತಗೋ, ಇಟ್ಕೋ, ಸೂಜಿ ದಾರ ಅಲ್ಲಿದೆ, ತಗೊಂಡು ಬಂದು ಬೇಗ ಬಂದು ಹೊಲಿ. ನಿಮ್ಮಿಷ್ಟ. ಹೊರಡು. ಏಯ್, ಎಷ್ಟೊತ್ತು? ಬೇಗ ಬಾ. ಬಂದೆ ಯಜಮಾನ್ರೆ. ಗಾಡ್, ಈಗೇನು ನಾಚಿಕೆನಾ? ಹೊಲಿ.
ನೋಡ್ದಿರಾ ಹೊಲಿಯಕ್ಕಾಗಲ್ವಾ? ಚುಚ್ತೀನಿ ಅಂತ ಭಯನಾ ಯಜಮಾನ್ರೆ? KGF ಅಲ್ಲಿ ಎಷ್ಟು ಕತ್ತಿ ತಂದಿದ್ಯಲ್ವಾ, ಹೊಲಿ. ನಾನಲ್ಲ ಯಜಮಾನ್ರೆ, ಅರ್ಥ ಆಗದಿರೋದು ನೀವೇ. ನಿಮ್ಮ ಕೋಪದಲ್ಲಿ ಪ್ರೀತಿನೂ ಇದೆ ಅಂತ ನಿಮಗೆ ಗೊತ್ತಾದ್ರೆ ಒಳ್ಳೇದು. ಸೂಟ್ ಹೊಲಿತಿದ್ಯಾ? ಸೂಜಿಯಲ್ಲಿ ಬಟನ್ ಹೊಲಿತಿದ್ಯಾ? ಎಷ್ಟೊತ್ತು? ಬೇಗ ಮಾಡೋ. ಆಯ್ತು. ನಾನು ಎಷ್ಟು ತಡ ಮಾಡ್ತೀನೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ. ಆದರೂ ಗುಂಡಿ ಹೊಲಿಯೋದು ಎಷ್ಟೊತ್ತು? ಇದು ಮುಗಿದ ಮೇಲೆ ಕೆಳಗೆ ಹೋಗ್ತೀರಾ, ಬೇಡ ಅಂದಿದ್ದನ್ನೇ ಮಾಡ್ತೀರಾ. ನಿಮ್ಮನ್ನು ತಡೆಯೋದು ಹೇಗೆ ಅಂತ ಆಗ್ಲಿಂದ ಯೋಚನೆ ಮಾಡ್ತಿದ್ದೀನಿ. ಏನು ಹೊಳಿತಿಲ್ಲ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನಂಗೆ ದಾರಿ ತೋರ್ಸಮ್ಮ. ಆಯ್ತಾ? ಆಗೋಯ್ತು ಯಜಮಾನ್ರೆ, ಒಂದೇ ಒಂದು ನಿಮಿಷ ಇರಿ. ಆದರೂ ಇಷ್ಟು ಬೇಗ ನೀವು ಹೋಗಿ ಆ ಕರಿ ಪೆಟ್ಟಿಗೆ ಬಾರಿಸಿದ್ರೆ ಏನಾಗ್ಬೋದು? ಮತ್ತೆ ಅದೇ ವಿಷಯಕ್ಕೆ ಬಂದ್ಯಾ ನೀನು? ನೀನು ಏನು ಹೇಳಿದ್ರು ನಾನು ಕೇಳಲ್ಲ ಅಂತ ಹೇಳಿದ್ನಲ್ಲ, ಸಾಕು ಬಿಡು. ನೀರು ತರ್ತೀನಿ, ಕೈ ತೊಳ್ಕೊಂಡು ಹೋಗಿವ್ರಂತೆ. ಪರವಾಗಿಲ್ಲ, ನಾನು ವಾಶ್ರೂಮ್ಗೆ ಹೋಗಿ ತೊಳ್ಕೊತೀನಿ. ಅದರಲ್ಲಿ ನೀರು ಬರ್ತಾನೆ ಇಲ್ಲ, ಅವಾಗ್ಲೇನೆ ಖಾಲಿ ಆಯ್ತು. ನೀನು ಹೋಗಿ ಬೇಗ ತಗೊಂಬ. ವಿಶಾಲ್, ಅಲ್ಲಿ ಎಲ್ಲರೂ ವೇಟಿಂಗ್. 2 minutes ಮಾವ, ನಾನು ಬರ್ತೀನಿ. ಓಹ್, ಏನ್ ಅಲ್ಲಿ ನೋಡ್ತಿದ್ಯಾ? ನಡಿ. ವಿಶಾಲ್, ಅಪ್ಸರೆಗಳು ಬಂದಿದ್ದಾರೆ. ನೀನ್ ಹೂ ಅಂದ್ರೆ 1 ವಾರದಲ್ಲಿ ಮದ್ವೆ. ಬೇಗ ಬಾ ವಿಶಾಲ್. ಯಜಮಾನ್ರಿಗೆ ಯಾಕೆ ಅವಸರ ಮಾಡ್ತಿದ್ದಾರೆ? ನಿಜವಾಗ್ಲೂ ಇವ್ರ ಉದ್ದೇಶ ಏನು? ಹಲೋ, ಇನ್ನು ಯಾಕಿಲ್ಲಿದ್ಯಾ? ನಡಿ. ವಿಶಾಲ್ ಬಾ. ನೀವು ಹೊರಡಿ ಮಾವ, ನಾನು ಬರ್ತೀನಿ. ಅಮ್ಮ, ನನ್ನ ಮೊಮ್ಮಗನಿಗೆ ಪ್ರಾಣ ಸಂಕಟ ಬರುತ್ತೆ ಅಂತ ನೈನಿ ಪ್ರಾರ್ಥನೆ ಏನು ಅಂತ ನನಗೆ ಅರ್ಥ ಆಗುತ್ತೆ. ತಿಲೋತ್ತಮಗೋಸ್ಕರ ತರಿಸಿರೋ ಜೂಮರನ್ನ ಮೇಲೆ ಹಾಕಿಸ್ಬೇಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಯಾರೂ ಕೇಳ್ತಾನೆ ಇಲ್ಲ. ಹೀಗೆ ಕಾಪಾಡಬೇಕಾಗಿರೋದು ನೀನೇನಮ್ಮ. ನನ್ನ ಆಯುಷ್ಯ ತಗೊಂಡಾದ್ರೂ ವಿಶಾಲ್ನ 100 ವರ್ಷ ಬದುಕೋ ಹಾಗೆ ಮಾಡು.
ನಾ ಬೇಡ್ಕೋತಾ ಇದ್ದೀನಿ ತಾಯಿ. ಏನ್ ತಾಯಿ ಈ ಅಪಶಕುನ? ವಿಶಾಲಕ್ ಬಂದಿರೋ ಗಂಟಾಂತರನ ತಪ್ಸಲ್ವಾ? ಚೆನ್ನಾಗಿದೆಯಲ್ಲ, ಅದಾದ್ಮೇಲೆ ಇದನ್ನ ಮುಟ್ಬೇಕು. ಹಾಯ್, ಐ ಆಮ್ ಹಾಸಿನಿ. ಸ್ವಯಂವರಕ್ಕೆ ಬಂದಿರೋ ಸರಕು ನೀವೇನಾ? ಸರ್ಕ ಅಂದ್ರೆ ಮೆಟೀರಿಯಲ್. ಮ್ಯಾಟರ್ ಎಷ್ಟಿದೆ ಹೇಗಿದೆ ಅಂತ ತಿಳ್ಕೋಬೇಕು. ಯುನೋ, ನೀವೇನ ಇಂಟರ್ವ್ಯೂ ಮಾಡೋದು? ಆಂಟಿ ಮಾಡಲ್ವಾ? ಅವ್ರಿಗೆ ತುಂಬಾ ಕೆಲಸ ಇರುತ್ತೆ. ಮೇಕಪ್ ರೂಮ್ ಎಲ್ಲಿದೆ ಇವರೇ? ಮೇಲಿದೆ. ಓಕೆ. ಹಾ, ನಂಗೆ 3 ಪ್ರಶ್ನೆ ಕೇಳೋಕ್ ಬಿಡಿ. ಓಕೆ. ಚೆನ್ನಾಗಿ ಯೋಚನೆ ಮಾಡಿ ಆನ್ಸರ್ ಕೊಡ್ಬೇಕು. ಓಕೆ? ಇಲ್ಲಿ ಬನ್ನಿ. ಇಲ್ಲಿ ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಾನು 3 ಪ್ರಶ್ನೆಗಳನ್ನ ಕೇಳ್ತೀನಿ. ಅದೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕು. ಓಕೆನಾ? ಕ್ವೆಶ್ಚನ್ ನಂಬರ್ 1. ನಿಮ್ಮಲ್ಲಿ ಯಾರಾದ್ರೂ ವಿಶಾಲ್ಗೋಸ್ಕರ ಗಾಜಿನ ಬಾಟ್ಲಿ ತಗೊಂಡು ತಲೆಗೆ ಹೊಡ್ಕೋತೀರಾ ಹೇಳಿ? ಗ್ಲಾಸ್ ಬಾಟ್ಲಾ? ತಲೆಗೆ ಹೊಡ್ಕೋಬೇಕಾ? ಏನ್ ಮಾತಾಡ್ತಿದ್ದೀರಾ ನೀವು? ಹಾ, ಹೀಗೆ ಕೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ಆದ್ರೆ ನೋ ಪ್ರಾಬ್ಲಮ್. ಈಗ 2ನೇ ಪ್ರಶ್ನೆ. ವಿಶಾಲ್ ಬಿಟ್ಟಿರೋ ಎಂಜಲ್ ಅನ್ನನ ನಿಮ್ಮಲ್ಲಿ ಯಾರಾದ್ರೂ ತಿಂತೀರಾ? ಹೌದಲ್ವಾ? ಇದೆಂತ ಪ್ರಶ್ನೆಗಳು? ಹಂಗ ಯಾರಾದ್ರೂ ಮಾಡ್ತಾರಾ? ಮಾಡಿರೋರು ಇದ್ದಾರೆ. 3ನೇ ಪ್ರಶ್ನೆನ ಕೇಳಿದ್ಮೇಲೆ ಹೇಳ್ತೀನಿ. ಏನದು? ವಿಷ ಬೆರೆಸಿದ ಹಾಲನ್ನ ಯಾರಾದ್ರೂ ಕುಡಿತಾರಾ? ವಿಷನಾ? ಏಯ್, ಇಳಿ. ಏನ್ ಮಾಡ್ತಿದ್ಯಾ? ಇಂಟರ್ವ್ಯೂ ಮಾಡ್ತಿದ್ದೆ ಅತ್ತೆ. ಏನ್ ಆಂಟಿ, ನಿಮ್ ದೊಡ್ಡ ಸೊಸೆ ಹೀಗ್ ಭಯ ಪಡಿಸ್ತಿದಾರೆ? ಅವಳು ಸ್ವಲ್ಪ ತಮಾಷೆ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ. ಹಾ, ಫನ್ ಅನ್ಕೊಂಬೇಡಿ, ಫ್ಯಾಕ್ಟ್. ನಿನ್ ಮುಖ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಅದೇನ್ ಹೋಗ್ ನೋಡು. ಹಾ ಅತ್ತೆ, 1 ನಿಮಿಷ ಈ ಕಡೆ ಬನ್ನಿ. ಎಲ್ಲಿಗೆ? ಅಯ್ಯೋ ಬನ್ನಿ, ಹೇಳ್ತೀನಿ. ಬನ್ನಿ. ಬನ್ನಿ ಅತ್ತೆ, ಬನ್ನಿ 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 ಬನ್ನಿ. ಏನೇ ನಿನ್ ಗೋಳು? ಇವ್ರನ್ನೆಲ್ಲ ನೋಡಿದ್ರೆ ಇವ್ರ ವಿಶಾಲ್ಗೆ ಸರಿಯಾದ ಜೋಡಿ ಅನ್ನಿಸ್ತಿಲ್ಲ. ತ್ಯಾಗ ಮಾಡೋ ಟೈಪ್ ಅಂತೂ ಅಲ್ವೇ ಅಲ್ಲ. ನೈನಿನೇ ವಿಶಾಲ್ಗೆ ಬೆಸ್ಟ್ ಹೆಂಡತಿ. ಬಾಯ್ ಮುಚ್ಕೊಂಡು ನಿನ್ ಒಳಗ್ ಹೋಗು. ನಿಜ ಅತ್ತೆ, ಅನ್ಯಾಯವಾಗಿ ಪಾರ್ಟಿಗೆ 10 ಲಕ್ಷ ಖರ್ಚು ಮಾಡ್ತಿದ್ದೀರಾ. ಅವ್ರು ಯಾರು ಸೂಟ್ ಆಗಲ್ಲ. ನೀನು ಅಷ್ಟೇ, ಒಳಗ್ ಹೋಗು. ಛೀ, ಇವರೊಬ್ರು ಹುಚ್ಚತ್ತೆ. ಯಜಮಾನ್ರೆ, ನೀರ್ ತಗೊಂಡ್ ಬಂದಿದ್ದೀನಿ, ಕೈ ತೊಳ್ಕೊಳ್ಳಿ. ಇಷ್ಟು ಬೇಗ ಯಾಕೆ ಬಂದೆ? ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರಬೇಕಾಗಿತ್ತು. ಅದೇ ಇಲ್ವಾ ನಿಂಗೆ ಬೇಕಾಗಿರೋದು?
ಅದೇ ಯಜಮಾನ್ರಿ ನನಗೆ ಬೇಕಾಗಿರೋದು. ಹೇಗೆ ತಡೆಯೋದು ಗೊತ್ತಾಗದೆ ಇಷ್ಟು ತಡ ಮಾಡಿದ್ದೀನಿ. ಒಲಿಂಪಿಕ್ ದೀಪ ಆ ಥರ ಇಟ್ಕೊಂಡಿದ್ಯಲ್ಲ, ಕೊಡಿಲಿ. ಓ ಮೈ ಗಾಡ್, ಉರಿ ಉರಿ. ಅಯ್ಯೋ ಸುಟ್ಟೋಯ್ತಾ ಯಜಮಾನ್ರಿ? ನಿಜವಾಗ್ಲೂ ಮೆಂಟಲ್ ಕಡೆ. ಕೈ ತೊಳ್ಕೊಳ್ಳೋದಕ್ಕೆ ಯಾರಾದ್ರೂ ಇಷ್ಟು ಬಿಸಿ ನೀರು ತಗೊಂಡ್ಬರ್ತಾರ? ಬಿಸಿನೀರಲ್ಲಿ ಕೈ ತುಂಬಾ ಸ್ವಚ್ಛ ಆಗುತ್ತೆ ಅಂತ. ನಿನ್ನ ಏನಂತಾರೆ ಗೊತ್ತಾ? ಮೂರ್ಖತ್ವ ಅಂತಾರೆ. ನೋಡು ಹೇಗೆ ಉರಿತಾ ಇದೆ ನೋಡು. ಊದ್ಲ ಯಜಮಾನ್ರೆ? ನನ್ನ ಕೈಯೇನಾದ್ರು ಫ್ಲೂಟ್ ಅನ್ಕೋತಿದ್ಯಾ? ಊದ್ತೀನಿ ಅಂತಿದ್ಯಾ? ಅಯ್ಯೋ ಉಫ್ ಅಂತ ಮೆತ್ತಗೆ ಊದ್ತೀನಿ. ಉರಿ ಕಡಿಮೆ ಆಗುತ್ತೆ ಯಜಮಾನ್ರೆ, ತಣ್ಣಗಾಗುತ್ತೆ. ಮತ್ತೆ ಉಗುಳು ಬಿತ್ತು ಅಂತ ಈ ಸಲ ಡೈರೆಕ್ಟ್ ಆಗಿ ನನ್ನ ಕೈನ ಸ್ಟೌವಲ್ಲೇ ಇಟ್ಬಿಡ್ತೀನಿ ಅನ್ಸುತ್ತೆ. ಅಯ್ಯೋ ನಿನಗೆ ಏನು ಕೆಲಸನೂ ಬರಲ್ಲ ಅಂತ ನನಗೆ ಅರ್ಥ ಆಗೋಯ್ತು. ವೇಸ್ಟ್ ಮಾಡಿ ಬೂಟ್ ಪಾಲಿಶ್ ಮಾಡಕ್ ಬರ್ದೇ ಇರೋಳನ್ನ ನಾನು ನಂಬದ್ನಲ್ವಾ? ನನಗೆ ಬುದ್ಧಿ ಇಲ್ಲ. ಅಯ್ಯೋ ಜಾಸ್ತಿ ಉರಿತಾ ಇದ್ರೆ ಕೊಬ್ಬರಿ ಎಣ್ಣೆ ಹಚ್ತೀನಿ ಯಜಮಾನ್ರೆ, ಉರಿ ಕಡಿಮೆ ಆಗುತ್ತೆ. ಎಣ್ಣೆ ಅದ್ ಕೈಯಲ್ಲಿ ನಾನು ಸೆಕೆಂಡ್ ಕೊಟ್ರೆ ನನ್ನನ್ನು ಕೂಡ ನಿನ್ನ ಹಾಗೆ ಹಳ್ಳಿ ಗುಗ್ಗು ಅಂತ ಕಮೆಂಟ್ ಮಾಡ್ತಾರೆ. ಅಯ್ಯೋ ನಿಮ್ಮನ್ನ ಹಾಗೆ ಅನ್ಕೊಳ್ಳಲ್ಲ ಯಜಮಾನ್ರೆ. ಈ ಬಟ್ಟೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ದೃಷ್ಟಿ ಚುಕ್ಕೆ ಇಡ್ಬೇಕು ಅಂತೀಯ? ಈಗ ಕಪ್ ಚುಕ್ಕೆನ ಕಾಲ್ಗೆ ಇಡ್ಬೇಕು ಅಂತೀಯೋ, ಇಲ್ಲಾಂದ್ರೆ ಮೈ ಪೂರ್ತಿ ಟ್ಯಾಟೂ ತರ ಹಾಕ್ತೀಯೋ? ನನಗಂತೂ ಗೊತ್ತಿಲ್ಲ. ನಿನ್ ಕೈ ಮುಗಿತೀನಿ. ಅಮ್ಮ, ಓ ಮೈ ಗಾಡ್, ನಿನ್ ಕೈ ಮುಗಿತೀನಿ. ಹೊರಡು ಇಲ್ಲಿಂದ, ಮೊದಲು ಹೋಗಿಲ್ಲಿಂದ. ನನ್ನ ದೃಷ್ಟಿ ತಗ್ಲಿ ನೀವು ಈ ಕೋಣೆಲ್ಲೇ ಉಳ್ಕೊಂಡ್ರೆ ಒಳ್ಳೇದು ಯಜಮಾನ್ರೆ. ಆದ್ರೆ ನೀವು ಹಠ ಮಾಡ್ತಿದ್ದೀರಾ. ನೀವು ಕೆಳಗೆ ಹೋಗಿ ಅಪಾಯ ತಂದ್ಕೋತೀರಾ. ಅದಕ್ಕೆ ಇದಕ್ಕಿಂತ ಬೇರೆ ಉಪಾಯ ನಂಗೆ ಹೊಳಿಲಿಲ್ಲ. ಈಗ ನಾನು ಏನು ಮಾಡಿ ನಿಮ್ಮನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ. ಅತ್ತೆ, ನೀವಿಲ್ಲಿದ್ದೀರಾ? ನಿಮಗೋಸ್ಕರ ನಾನು ಹುಡುಕ್ತಿದ್ದೆ. ಯಾಕ ಹಲ್ಯ? ಮನೇಲಿ ಫಂಕ್ಷನ್ ನಡೀತಿರೋವಾಗ ನೀವು ದೇವ್ರ ಮನೇಲಿ ಇರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ದೇವ್ರ ಪಾದ ಸೇರೋ ವಯಸ್ಸು ನಂದು. ಅಂಥ ಫಂಕ್ಷನ್ಗೆ ಬಂದು ನಾನು ಮಾಡೋದಾದ್ರೂ ಏನಿದೆ? ನಿಮ್ಮ ಮೊಮ್ಮಗನ ಸ್ವಯಂವರ ನೋಡ್ಬೇಕು ಅನ್ಸ್ತಿಲ್ವಾ? ನೀನು ಕೂಡ ಬೇಕು ಅಂತ ಕೇಳ್ತಾ ಇದೀಯಾ? ಏನ್ ಮಾಡ್ಬೇಕು ಹೇಳಿ ಅತ್ತೆ? ನಯನಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ನಿಂತಿರೋ ಪರಿಸ್ಥಿತಿ ಬಂದಿದೆ. ನನ್ಗೇನಾಗುತ್ತೋ ಅನ್ನೋ ಭಯ ಆಗ್ಲಿ ಗಾಬರಿ ಆಗ್ಲಿ ಇಲ್ಲ. ನಾನು ಯೋಚನೆ ಮಾಡ್ತಿರೋದು ಯಜಮಾನ್ರ ಬಗ್ಗೆ. ವಿಶಾಲ್ಗೆ ಏನಾಗುತ್ತೆ ನಯನಿ? ಏನೂ ಆಗ್ಬಾರ್ದು ಅಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದೀನಿ. ಅಮ್ಮನವ್ರ ಮೂರ್ತಿಗೆ ಹಾಕಿದ್ದು ಹೂ ಕೂಡ ಬಿದ್ದು ಬಿಡ್ತು ನೈನಿ. ಅಪಶಕುನ ಅಂತ ಎದೆ ಒಡ್ಕೋತಾ ಇದೆ. ಇದು ದೇವ್ರು ಮಾಡ್ತಾ ಇರೋ ಪರೀಕ್ಷೆ ಅಲ್ಲ ನೈನಿ, ರಾಕ್ಷಸರು ಕೊಡ್ತಾ ಇರೋ ಶಿಕ್ಷೆ. ರಾಕ್ಷಸರ ಅಂದ್ರೆ ನೋಡೋಕ್ ಒಳ್ಳೆಯವ್ರ ತರ ಕಾಣಿಸೋ ದುಷ್ಟರು
ಅವರಿಂದಾನೇ ನನ್ನ ಮಗನ್ಗೆ ಅಪಾಯ ಬರ್ತಿದೆ ನೈನಿ. ಗಾಬರಿ ಆಗ್ಬೇಡಿ ದೊಡ್ಡಮ್ಮವ್ರೆ. ನಡೆಯೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೋಬೇಕು. ಸ್ವಯಂವರದ ಬಗ್ಗೆನೂ ಹಂಗೆ ಅನ್ಕೋಬೇಕು ಅಂತೀಯಾ? ಅದು ನನ್ನ ಕೈಯಲ್ಲಿಲ್ಲ ಅಮ್ಮೋರೆ. ನಿನ್ ಕೈನಲ್ಲಿ ಏನಿದೆ ಅಂತ ಗೊತ್ತಾ ನೈನಿ? ನೀನ್ ಕೈ ಹಿಡಿದು ವಿಶಾಲ್ನ ಕಾಪಾಡ್ಕೋಬೇಕು ಅನ್ನೋದಿದೆ. ಕಾಪಾಡ್ಬೇಕಮ್ಮೋರೆ. ಪ್ರಯತ್ನ ಅಂತೂ ಮಾಡ್ತಿದ್ದೀನಿ. ಅದು ಯಾವಾಗ ನಮಗೆ ಫಲ ಕೊಡುತ್ತೋ ನೋಡಬೇಕು. ಕಾರ್ಯಕ್ರಮ ಶುರುವಾಗ್ತಿದೆ. ನಾನು ಅವ್ರ ಹತ್ರನೇ ಇರಬೇಕು. ನೈನಿ, ಅತ್ತೆ, ನೈನಿ ಏನಂತಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ತ್ಯಾಗ ಸುಮಂಗಲಿಯಾಗಿ ಹೋಗ್ಬೇಕು ಅಂತ ಸಾಹಸ ಮಾಡ್ತಾ ಇದ್ದಾಳೆ. ನೀನೇ ನೋಡುವಿಯಂತೆ.